ಹಲೋ ಗೆಳೆಯರೇ, ಇವತ್ತು ನಾನು ಬೆಳಗ್ಗೆನೇ ನೀರು ದೋಸೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನೋಡಿ, ಈ ಅಕ್ಕಿ ನಾನು ರೇಷನ್ ಅಕ್ಕಿ ತಗೊಂಡಿದ್ದೀನಿ, 1 ಗ್ಲಾಸು. ನಾನು ಅದನ್ನು ತೊಳೆದು ಇಲ್ಲಿ ಇಟ್ಟಿದ್ದೀನಿ, ತೊಳೆದು ನೆನೆಸಿಟ್ಟಿದ್ದೀನಿ. ಓಕೆ, 1 ಗ್ಲಾಸ್ ನೀರು ಜೊತೆಗೆ ನಾನು ರುಬ್ತೀನಿ. ಆಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಉಪ್ಪು, ಟೊಮೆಟೊ ಮತ್ತು ಮಾಡೋಕ್ಕೆ ಎಣ್ಣೆ ಅಷ್ಟೇ. ಇಷ್ಟರಿಂದ ನಾನು ನೀರು ದೋಸೆ ಮಾಡ್ತೀನಿ. ಇದಕ್ಕೇನು ಚಟ್ನಿ ಬೇಕಂತ ಇಲ್ಲ. ಚಟ್ನಿ ಮಾಡದೇ ಇದ್ದಿದ್ದಿನ ನಾನು ಈ ಥರ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ. ಯಾವ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೊಳ್ಳಿ, ಬೇಕಾದ್ರೆ ನೀವು ಅದಕ್ಕೆ ಕರಿಬೇವನ್ನು ಹಾಕೊಳ್ಳಿ. ರುಬ್ಬುವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ಚಟ್ನಿ ಬೇಕಂತ ಇಲ್ಲ. ತುಪ್ಪನೋ ಅಥವಾ ಬೆಣ್ಣೆನೋ ಇದ್ದರೆ ಅದ್ರ ಜೊತೆ ನೀವು ತಿನ್ಕೊಳ್ಬೋದು. ಥ್ಯಾಂಕ್ ಯು. ಹಿಂಗೆ ಮಾಡಿ ರುಬ್ಬಿ ನೋಡಿ. ಮಾಡಿದೆ, ರುಬ್ಬಿಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ನೀರು ದೋಸೆ ಜೊತೆಗೆ ನಾನು ಮೊದಲು ತಿಳಿದೆ ಚಟ್ನಿ ಮಾಡೋದು ಬೇಡ ಅಂತ. ಆದರೆ ಯಾರೋ ಬಂದಿದ್ದಾರೆ, ಅವ್ರಿಗೆ ಚಟ್ನಿ ಕೊಡದೆ ಬರೀ ದೋಸೆ ಕೊಡೋಕ್ಕಾಗಲ್ಲ. ಅದರಿಂದ ನಾನು ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿಗೆ ಬೇಕಾಗಿದ್ದ ಪದಾರ್ಥಗಳು: ತೆಂಗಿನ ತುರಿ, ಬೆಳ್ಳುಳ್ಳಿ, ಒಂಚೂರು ಹುಣಸೆ ಹಣ್ಣು, ಹಸಿಮೆಣಸಿನ್ಕಾಯಿ, ಉಪ್ಪು. ಈ ಚಟ್ನಿಗೇನು ಒಗ್ಗರಣೆ ಬೇಕಂತ ಇಲ್ಲ. ನೀರು ದೋಸೆಗೂ ಮತ್ತು ನಾವು ಉಂಡಿ ಅಂತ ಮಾಡ್ತೀವಲ್ಲ ಕಡುಬು, ಅದೆರಡಕ್ಕೆ ನಾವು ಮಾಡೋ ಚಟ್ನಿಗಳಿಗೆ ಒಗ್ಗರಣೆ ಹಾಕಲ್ಲ. ಅದಕ್ಕೆ ಇದೇ ಪದಾರ್ಥ ಎರಡಕ್ಕೂ ಹಾಕೋದು. ಈಗ ನಾನು ಚಟ್ನಿ ಮಾಡಿಬಿಟ್ಟು ದೋಸೆ ತೆಗೆದು ತೋರಿಸ್ತೀನಿ. ಮೊದಲು 1-2 ದೋಸೆ ಸರಿ ಬರಲ್ಲ, ಆಮೇಲೆ ಸರಿ ಬರುತ್ತೆ. ಬಂತು ನಂದು, ನೋಡಿ ಬಂತು. ಆದ್ರೂ ನಾವು ತಿಳಿದಂಗೆ ಬರಲ್ಲ, ಸ್ವಲ್ಪ ಕೈ ಕೊಡುತ್ತೆ. ತವ ಒಂದ್ಸತಿ ತೊಳೆದ್ಬಿಟ್ಟು ನಾವು ಮಾಡೋ ಟೈಮ್ನಲ್ಲಿ ತವ ಒಂಚೂರು ಕೈ ಕೊಡುತ್ತೆ, ಆಮೇಲೆ ಸರಿ ಆಗುತ್ತೆ. ಬರ್ತಾ ಇದೆ. ಬಂತು. ನೋಡಿ, ದೋಸೆ ರೆಡಿ. ಸೂಪರಾಗಿ ಬಂದಿದೆ. ಟೇಸ್ಟು ಚೆನ್ನಾಗಿದೆ. ಇರುತ್ತೆ, ನಾನು ಇವತ್ತು ಟೇಸ್ಟ್ ನೋಡಿಲ್ಲ, ಯಾವಾಗಲೂ ಇರುತ್ತೆ. ನಾನು ಚಟ್ನಿ ಮತ್ತು ಬೆಣ್ಣೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಇದ್ದು ನಮ್ಮದು. ನೀವೆಲ್ಲರೂ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದ್ರು ನಿಮಗೆ ಕಮೆಂಟ್ಸ್ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಾನೊಂದು ಇವೆಂಟಿಗೆ ಹೋಗಿದ್ದೆ, ಮಹಿಳಾ ಕನ್ವೆನ್ಷನ್ ನಮ್ಮ NSSinದು. ಅದಕ್ಕೆ ಹೋದಾಗ ಅಲ್ಲಿ ನಮ್ಮ ಎಲ್ಲ ಥರದ್ದು ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ಗಳೆಲ್ಲ ಇತ್ತು. ಅದಾದಮೇಲೆ ನಮಗೆಲ್ಲದಕ್ಕಿಂತ, ನನಗೆ ತುಂಬ ಕಲ್ಚರ್ಕ್ಕಿಂತ ಎಲ್ಲದೂ ತುಂಬ ಚೆನ್ನಾಗಿತ್ತು. ಕಾಲುಗಳ ಧ್ವನಿಯ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಎಂದೇ
ಇವತ್ತಿಂದು ಚೀಫ್ ಗೆಸ್ಟ್ ಆಗಿದ್ದಿದ್ದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಅವರು ಚೇರ್ಪರ್ಸನ್ ಆಫ್ ದ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ವುಮೆನ್ಸ್. ಅವರು ಒಳ್ಳೆ ಮೋಟಿವೇಶನ್ ಕೊಟ್ಟಿದ್ದರು. ಆ ಮೋಟಿವೇಶನ್ ಎಲ್ಲರೂ ಕೇಳಬೇಕು, ಹೆಂಗಸರಿಗೋಸ್ಕರ ಮಾಡಿರೋದು. ನೀವು ಕೇಳಿ, ಅವ್ರದ್ದು ಎಷ್ಟು ಚೆನ್ನಾಗಿದೆ. ಈ ದೇಶ ಮುಂದೆ ಹೋಗಬೇಕು ಅಂತಂದ್ರೆ, ಈ ನಾಡು ಮುಂದೆ ಹೋಗಬೇಕು ಅಂತಂದ್ರೆ, ಆ ಹೆಣ್ಣು ಮಗಳು, ಅವಳಿಗೆ ಆದ್ಯತೆ, ಅವಳಿಗೆ ಅವಕಾಶ, ಅವಳಿಗೆ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಯಾವ್ದಾದ್ರು ಒಂದು ಸಮುದಾಯ ಬೆಳೆಯಕ್ಕೆ ಸಾಧ್ಯ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇಫ್ ಯು ವಾಂಟ್ ಟು ಮೆಜರ್ ದ ಪ್ರೋಗ್ರೆಸ್ ಆಫ್ ದ ನೇಷನ್, ಯು ಮೆಜರ್ ದ ವಿಮೆನ್ ಸ್ಟೇಟಸ್, the way she lives, the way she is healthy, the way she earns, the way she has independency to speak up. If she has got all the opportunities, that means your house is progressed, your village is progressed, your state is progressed. Otherwise, it is not a progression. ನಮ್ಮೂರು ಮಾರೇನಹಳ್ಳಿ. She introduced me like that. ಬೆಂಗಳೂರಲ್ಲಿದ್ದಂಥ ಮಾರೇನಹಳ್ಳಿ, ವಿಜಯನಗರದಲ್ಲಿರುವಂಥ ಮಾರೇನಹಳ್ಳಿ 50 ವರ್ಷ ನನಗೆ. ಈಗ ಐ ಆಮ್ 50 years old. I don't look like that. But I'm very proud to say I'm 50. Age is number, but my heart is like child. Not me. I think every woman here over here. ಪ್ರತಿಯೊಂದು ಹೆಣ್ಣು ಮಗಳು ಇವತ್ತು 65 ವರ್ಷದ ಒಂದು ತಾಯಿ ಆ ಒಂದು ಕೈಯಲ್ಲಿ ದೀಪವನ್ನ ಇಟ್ಕೊಂಡು ಆ ನಡೆದು ಬಂದವರು. ಆಮೇಲೆ ಎಷ್ಟೋ ತಾಯಂದಿರು ಆ ತಾಯಿ ಚಾಮುಂಡೇಶ್ವರಿಯ ಅವತಾರವನ್ನ, ಆ ಮಹಿಷಾಸುರನ ಮರ್ದನವನ್ನ ಮಾಡಿದಂತ ನೃತ್ಯ ಮಾಡಿದವರು. ಏನಪ್ಪಾ ಅವರಿಗೆಲ್ಲ ಏಜ್ ಇಸ್ ಜಸ್ಟ್ ಎ ನಂಬರ್. ಎಸ್ಪೆಷಲಿ ತಾಯಿಯಂದರಿಗೆ, ಹೆಣ್ಣು ಮಗಳಿಗೆ. ವಿ ಕ್ಯಾನ್ ಬೀಟ್ ದ ವರ್ಲ್ಡ್. ಓನ್ಲಿ ಥಿಂಗ್ ಇಸ್, ಅವಳು ತನ್ನಲ್ಲಿರುವ ಶಕ್ತಿಯನ್ನ ಅರ್ಥಕೋಬೇಕು. ಯಾಕೆ ಭಗವಂತ ತಾಯಿಗೇನೆ ಮಗುವನ್ನ ಹಡಿಯೋ ಶಕ್ತಿ ಕೊಟ್ಟಿದ್ದಾನೆ? ಯಾಕೆ ಅಂದ್ರೆ ಗಂಡಸ್ ಮಗನಿಗೆ ಅಷ್ಟು ಶಕ್ತಿ ಇಲ್ಲ. ತಾಯಿ ತನ್ನ ದೇಹವನ್ನ ಸಾವಿಗೆ ಒಡ್ಡಿ ಸಾವನ್ನ ಗೆದ್ದು ಇನ್ನೊಂದು ಮಗುಗೆ ಜನ್ಮವನ್ನ ಕೊಡ್ತಾಳೆ. ದಟ್ ಈಸ್ ವೈ ಶಿ ಇಸ್ ಕಾಲ್ಡ್ ಶಕ್ತಿ, ದ ಪವರ್. ಬಟ್ ಆದ್ರೆ ಅವಳಿಗೆ ನನ್ನಲ್ಲಿ ಇದು ಶಕ್ತಿ ಇದೆ ಅಂತ ಅರಿವು ಆಗೋಕ್ಕೆ ಮುಂಚೆನೆ ಗೋಡೆಗಳನ್ನ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ. ಇದು ನೀನು ಹಿಂಗೆ ಇರಬೇಕು, ನಿನ್ ಬಟ್ಟೆ ಹಿಂಗೆ ಹಾಕೋಬೇಕು, ನೀನ್ ಇಷ್ಟೇ ಮಾತಾಡಬೇಕು, ಇಷ್ಟೇ ಹೀಗೆ ಕುತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಎಲ್ಲವೂ ಬರೆದಿಟ್ಬಿಟ್ಟಿದ್ದಾರೆ ಭಗವಂತನ ಹೆಸರಲ್ಲಿ. ಅದನ್ನು ಎಲ್ಲ ಭಗವಂತನ ಹೆಸರು. ಭಗವಂತ ಏನಾದ್ರೂ ಬದುಕಿದ್ದಿದ್ರೆ, ಮಾತಾಡಂಗಿದ್ದಿದ್ರೆ ತಾಂಡೋಗಿ ತಿಪ್ಪೆಗೆ ಹಾಕ್ಬಿಟ್ಟಿರೋರು ದೇವರನ್ನ. ದೇವರಿಗೆ ಯಾರು ನೀವು ಗಂಡಸು, ನೀ ಹೆಂಗಸು, ನೀನು ಬಡವ, ನೀನು ಬಲ್ಲಿದ, ಯಾವುದೂ ಇಲ್ಲ. ಭಗವಂತನ ಮುಂದೆ ನಾವೆಲ್ಲರೂ ಒಂದೇ. ಬಹಳ ಖುಷಿ ಅನಿಸಿದ್ದು ಸರ್. ನಿಮ್ಮ ಹೆಸರೆಲ್ಲ ಹೇಳಲಿಲ್ಲ, ಸಾರಿ. ಬಟ್ ಆದ್ರೆ ನನ್ನ ಹೆಣ್ಣು ಮಕ್ಕಳಿಗೆ, ನನ್ನ ಮಹಿಳೆಯರಿಗೆ ನಿಮ್ಮಷ್ಟೇ ಅವಕಾಶವನ್ನ ನೀವು ಕೊಡಬೇಕು, ನೀವು ಪ್ರೋತ್ಸಾಹ ಮಾಡಬೇಕು. ನಿಮ್ಮ ಸಮುದಾಯದ ಮಕ್ಕಳನ್ನ ವೇದಿಕೆ ನಿರ್ಮಾಣ ಮಾಡಿ ಅವರನ್ನ ಬೆಳೆಸಿ. ಯಾಕೆ ಅಂದ್ರೆ ಇವತ್ತಿಗೂ ನಾನು ಹೇಳ್ತೀನಿ, ಎಷ್ಟೋ ಕಡೆ ನನ್ನನ್ನ ಇನ್ವಿಟೇಷನ್ ಕಾರ್ಡಲ್ಲಿ ಹೆಸರಾಕಲ್ಲ. ಆಕ್ಚುಲಿ ನಾನು ಅದೇ ಸಮುದಾಯದ ಮಗಳಾಗಿರ್ತೇನೆ, ಆದ್ರೂ ಕರೆಯೋದಿಲ್ಲ. ಕರೆದ್ರು ವೇದಿಕೆ ಮೇಲೆ ಚೇರ್ ಕೊಡೋದಿಲ್ಲ, ಚೇರ್ ಕೊಟ್ರು ಮೈಕ್ ಕೊಡೋದಿಲ್ಲ, ಮೈಕ್ ಕೊಟ್ರು ಎಲ್ಲರ ಮುಂದೆ ಏನಾದ್ರೂ ಹೇಳಿ ಒಂದು ಅವಮಾನ ಮಾಡಿರ್ತಾರೆ. ಅಂದ್ರೆ ಹೆಣ್ಣಿಗೆ ಅವಮಾನ. ಈಗ ಲಂಚ್ ಬ್ರೇಕಲ್ಲಿ ನಮ್ಮ ಕೇರಳ ಸದ್ಯ ಕೇರಳ ಟೈಪ್ ಊಟ ಇತ್ತು. ಏನೇನಿತ್ತು ಅಂತ ನೋಡಿ. ಊಟ ಮಾಡಿದ ಮೇಲೂ ಸ್ವಲ್ಪ ಪ್ರೋಗ್ರಾಮ್ ಇತ್ತು. ಸ್ವಲ್ಪ
ಊಟ ಚೆಂದಾಗಿತ್ತು. ಒಳ್ಳೆ ಪಾಯಸ, ನಮ್ಮ ಸದ್ಯ ನಮ್ಮ ಕೇರಳದ್ದು ಟ್ರೆಡಿಷ್ನಲ್ ಫುಡ್ ಆಗಿತ್ತು. ಊಟ ಇವತ್ತಿಂದ ಊಟನೂ ಮಾಡ್ತಾಯಿದ್ದೀನಿ, ಇಲ್ಲೇ ಬಡಿಸ್ಕೊಂಡಿದ್ದೀನಿ. ಕೇರಳದವ್ರದ್ದು ಆಗಿದ್ದರಿಂದ ಎಲ್ರಿಗೂ ಅಂದರೆ ಅವ್ರವ್ರ ಕಲ್ಚರ್ ಪ್ರೋಗ್ರಾಮ್ ಆದಮೇಲೆ ಅವ್ರವ್ರದ್ದೇ ಸದ್ಯಗಳು. ಊಟ ಸದ್ಯ ಅಂತೀವಿ ನಾವು, ಔತಣ ಅನ್ನಕ್ಕೆ ಸದ್ಯ ಅಂತೀವಿ. ಈ ಕ್ಯಾಟ್ರಿಂಗ್ ಅವ್ರು ಅಡುಗೆ ಮಾಡಿದ್ದು. ದೂರವಾಣಿ ನಗರ. ಇದು ನಮ್ಮ ಮೈಸೂರು ಕರೆಯೋಗ, ಅಂದರೆ ಮೈಸೂರು ಸಂಘದ ಹೆಂಗಸರುಗಳೆಲ್ಲ ನಿಂತಿದ್ವಿ. ನಾನು ಮೈಸೂರಿಂದ ಮೆಂಬರು, ಅದರಿಂದ ಮೈಸೂರವ್ರನ್ನ ನಾನು ತೋರಿಸ್ತಾ ಇದ್ದೀನಿ. ಅವ್ರದ್ದು ದೊಡ್ಡ ಪ್ರೋಗ್ರಾಮ್ ಎಲ್ಲ ಇತ್ತು, ಯಾಕೆಂದರೆ ನನ್ನ ಇದರಲ್ಲಿ ಫುಲ್ ಪ್ರೋಗ್ರಾಮ್ ತೋರ್ಸೋಕ್ಕಾಗಲ್ಲ. ತುಂಬ ನಮ್ಮ ವೀರ ವನಿತೆಯರಾಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ಸೂಪರ್ ಆಗಿತ್ತು. ನಮ್ಮ ವೀರ ವನಿತೆಯರು ಕಿತ್ತೂರು ಚೆನ್ನಮ್ಮ, ರಬ್ಬಕಾದೇವಿ ಮತ್ತು ಇನ್ನೂ ತುಂಬ ಜನ ಇದ್ದರು, ಸರೋಜಿನಿ ನಾಯ್ಡು, ಹಂಗೆ ಇವ್ರನ್ನೆಲ್ಲರಿದ್ದರು ನೋಡಿ. ಇದು ನಡೆದಿದ್ದು ಬೆಂಗಳೂರಲ್ಲಿ ನಾವು 3 ಗಂಟೆ ತನಕ ಇದ್ವಿ. ಆಮೇಲೆ ಮೈಸೂರಿಗೆ ಹೋಗೋವರಿಗೆಲ್ಲ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಇನ್ನು ಬಾಕಿ ಪ್ರೋಗ್ರಾಮ್ ನೋಡಲಿಲ್ಲ. ತುಂಬ ಪ್ರೋಗ್ರಾಮ್ ಇತ್ತು, ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ ಇತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಓಕೆ ಗೆಳೆಯರೇ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೆಳೆಯರೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ಥ್ಯಾಂಕ್ ಯು ವೆರಿ ಮಚ್.